ಧರ್ಮಸ್ಥಳದ ಮಂಜುನಾಥ ಅಂದರೆ ಒಂದು ನೆಮ್ಮದಿ, ಧರ್ಮಸ್ಥಳದ ಮಂಜುನಾಥ ಅಂದರೆ ಒಂದು ವಿಶ್ವಾಸ, ಧರ್ಮಸ್ಥಳದ ಮಂಜುನಾಥ ಅಂದರೆ ಒಂದು ಅಭಯ. ಸೌಜನ್ಯ ಕೇಸಲ್ಲಿ ಮೃತ ಆದ ಸೌಜನ್ಯಗೂ ಅವರ ಕುಟುಂಬಕ್ಕೂ ನ್ಯಾಯ ಸಿಗಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಿಮ್ಮ ಹತ್ರ ಸಾಲಿಡ್ ಪ್ರೂಫ್ ಇಲ್ಲದೆ ಬೇಕಾಬಿಟ್ಟು ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಹೀಯಾಳಿಸಿಕೊಂಡು ಅವಹೇಳನ ಮಾಡಿಕೊಂಡು ಹಿಂದೂಗಳ ಮೇಲೆ ಹೇರ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಇದೇ ಥರ ನಿಮ್ಮ ಧರ್ಮದಲ್ಲಿನ ಹುಡುಕುಗಳನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀರಾ ಆ್ಯಂಡ್ ನಾಳೆ ನಾಡಿದ್ದು ನಿಮ್ಮ ಧರ್ಮದವರೇ ನಿಮ್ಮನ್ನು ಬಿಡ್ತಾರ? ಸಾಧ್ಯವೇ ಇಲ್ಲ. ಅಲ್ಲಿ ಈ ಚೈಲ್ಡ್ ಮ್ಯಾರೇಜ್ ಆಗುತ್ತೆ, ಅದು ಗೊತ್ತಿದೆಯಾ ನಿಮಗೆ? ತಲಾಕ್ ಅಂತ ಹೇಳಿದ ತಕ್ಷಣ ಡಿವೋರ್ಸ್ ಅಂತೆ, ಅದ್ರ ಬಗ್ಗೆ ಅರಿವಿದೆಯಾ? ನಾಳೆ ದಿವಸ ನಿಮ್ಮಪ್ಪನೇ ನಿಮ್ಮಮ್ಮಂಗೆ ತಲಾಕ್ 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 ಅಂದ್ಬಿಟ್ರೆ ಅವರು ಬೀದಿಗೆ ಬರ್ತಾರೆ. ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬರುತ್ತಾ? ಆಗಲ್ಲ, ಕಷ್ಟ ಆಗುತ್ತೆ. ಸೊ ಹಿಂದೂಗಳು ಸಹಿಷ್ಣುಗಳು, ಹಾಗಾಗಿ ಎಲ್ಲವನ್ನ ಕೇಳ್ತಾರೆ, ಎಲ್ಲವನ್ನ ಯೋಚನೆಗೆ ಬಿಡ್ತಾರೆ. ಹಾಗಾಗಿ ಏನ್ ಬೇಕಾದ್ರೂ ವಿಡಿಯೋ ಮಾಡಿ ಜಯಿಸ್ಕೋಬಹುದು ಅನ್ನೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಸೌಜನ್ಯ ಅವರ ಸಾವಿಗೆ ಖಂಡಿತ ಹೋರಾಟ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. ನಿಜವಾದ ಅಪರಾಧಿ ಯಾರೇ ಆಗಿದ್ರು ಕೂಡ, ಅವರು ಹಣದಲ್ಲೋ ಹೆಸರಲ್ಲೋ ಎಷ್ಟೇ ಪ್ರಭಾವಿ ಆಗಿದ್ರು ಕೂಡ ಶಿಕ್ಷೆ ಆಗಲೇಬೇಕು, ಅದರ ಬಗ್ಗೆ ದೂಸರ ಮಾತಿಲ್ಲ. ಆದರೆ ಆ ಕೇಸನ್ನು ಇಟ್ಕೊಂಡು ನಮ್ಮ ಹಿಂದೂಗಳ ಭಾವನೆಯ ಶ್ರೀ ಮಂಜುನಾಥನನ್ನು ಅವಮಾನಿಸೋ, ಆ ಕ್ಷೇತ್ರವನ್ನು ಪುಣ್ಯ ಕ್ಷೇತ್ರವನ್ನು ಅನುಮಾನಿಸೋ ಕೆಲಸ ಇದೆಯಲ್ಲ, ಅದು ಆಗಬಾರದು. ಆಗೋದಕ್ಕೆ ಹಿಂದೂಗಳು ಬಿಡೋದಿಲ್ಲ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಜೈ ಶ್ರೀರಾಮ್.